RSS ಬಿಜೆಪಿಗೆ ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಅವರು. ಇದು RSS ಹಾಗಾದ್ರೆ ಬಿಜೆಪಿ ಎಲ್ಲ ಲೀಡರ್ಗಳಿಗೆ ಪ್ರಯೋಗಶಾಲಿನ ಹಾಗಾದ್ರೆ? ಅಲ್ಲ ನೋಡಿ, ನೀವೀಗ ನಮ್ಮ ಲೀಡರ್ಸು MP-ಗಳು CT ರವಿ ಎಲ್ಲ ಹೇಳ್ತಾರ RSS ನಮಗೆ ತಾಯಿ, RSS ನಮಗೆ ತಂದೆ, ಯಾರಾದರೂ ಅವ್ರಿಗೆ ಬೈದ್ರೆ ನಾವು ಸಹಿಸಲ್ಲ ಅಂತ ಹೇಳಲ್ವಾ? ಸೊ ನ್ಯಾಚುರಲಿ ಇಟ್ ಈಸ್ ಎ ಬಾಂಡೆಡ್ ರಿಲೇಶನ್ಶಿಪ್. ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಅವ್ರು ಹೇಳ್ತಾರೆ ವಿ ಆರ್ ಎ ಸೋಷಿಯೋ ಕಲ್ಚರಲ್ ಆರ್ಗನೈಸೇಷನ್, ಬಟ್ ದ ಪೊಲಿಟಿಕಲ್ ಔಟ್ಫಿಟ್ ಈಸ್ BJP, ದ ಸ್ಟೂಡೆಂಟ್ ಔಟ್ಫಿಟ್ ಈಸ್ ABVP, ದ ಲೇಬರ್ ಔಟ್ಫಿಟ್ ಈಸ್ BMS. ಸೊ ಈ ಥರ ಅವರು ಎಲ್ಲ ಬ್ರಾಂಚಸ್, ಅರೌಂಡ್ 35 ಬ್ರಾಂಚಸ್ ಇದೆ. ಸೇವಾ ಭಾರತಿ ಅಂತ ಇದೆ, ಹಿಂದೂ ಜಾಗರಣ ವೇದಿಕೆ ಅಂತ ಇದೆ, ಧರ್ಮ ಜಾಗರಣ ಅಂತ ಇದೆ, ಬಜರಂಗ್ ದಲ್ ಅಂತ ಇದೆ. ಸೊ ಈ ಥರ ದೇ ಆರ್ ಕ್ರಿಯೇಟಿಂಗ್ ಆರ್ಗನೈಸೇಷನ್ ಆಫ್ಟರ್ ಆರ್ಗನೈಸೇಷನ್ ಆಫ್ಟರ್ ಆರ್ಗನೈಸೇಷನ್, ಬಟ್ ನಾಟ್ ರಿಜಿಸ್ಟರಿಂಗ್ ದಮ್. ಅರ್ಥ ಆಯ್ತಾ? ರಿಜಿಸ್ಟರ್ ಮಾಡಿದ್ರೆ ಅಕೌಂಟಬಿಲಿಟಿ ಬಂದ್ಬಿಡತ್ತೆ. ಯು ರಿಜಿಸ್ಟರ್ ಎನಿಥಿಂಗ್ ದೆನ್ ಯು ಆರ್ ಅಕೌಂಟಬಲ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಲ್ವಾ? ಸೊ ಅದಕ್ಕೆ RSS ರಿಜಿಸ್ಟರ್ ಮಾಡೋದಿಲ್ಲ. ನಮ್ಮ ಹೋಮ್ ಮಿನಿಸ್ಟರು ಪ್ರಿಯಾಂಕ್ ಖರ್ಗೆ ಅವರು ಒಂದು ಒಳ್ಳೆ ಕಾಗದ ಬರೆದಿದ್ದಾರೆ ಸರಸಂಘ ಚಾಲಕಿಗೆ ನಾಗ್ಪುರ್ಗೆ. ನಾನು ನಿಮಗೆ ಹೇಳ್ತೀನಿ, ಅದಕ್ಕೆ ಉತ್ತರ ಬರಲ್ಲ, ರೈಟಿಂಗಲ್ಲಿ ಉತ್ತರ ಬರಲ್ಲ. ಉತ್ತರ ಬರಬೇಕಂದ್ರೆ ನಿಮಗೆ ಲೆಟ್ರೆಡ್ ಬೇಕಲ್ಲ. ಲೆಟ್ರೆಡ್ ಅಂದರೆ ನೀವು ಯಾವ ಅಡ್ರೆಸ್ಸಲ್ಲಿ ಕೊಡ್ತೀರಾ? ಯಾವುದೇ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘದ ಕಾರ್ಯಾಲಯ ರಿಜಿಸ್ಟರ್ ಆಗಿಲ್ಲ, ಅದು ಓನರ್ಶಿಪ್ RSS ಹೆಸರಲ್ಲಿಲ್ಲ. ಹಾಗಿದ್ರೆ ಸರಸಂಘ ಚಾಲಕು ನಾಗಪುರದಿಂದ ಯಾವ ಲೆಟರ್ ಹೆಡ್ಡಲ್ಲಿ ಕೊಡ್ತಾರೆ, ಯಾವ ರಿಜಿಸ್ಟ್ರೇಷನ್ ನಂಬರಲ್ಲಿ ತೋರಿಸ್ತಾರೆ? ಅದು ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಸರಸಂಘ ಚಾಲಕು ಅಡ್ಡೆ ಗೋಡೆ ಮೇಲೆ ದೀಪ ಇಡೋ ಥರ ಒಂದು ಉತ್ತರ ಕೊಟ್ಟಿದ್ದಾರೆ, ಹಿಂದೂಯಿಸಮ್ ಈಸ್ ನಾಟ್ ರಿಜಿಸ್ಟರ್ಡ್ ಅಂತ ಹೇಳ್ತಾರೆ. ಅದು ಇಟ್ ಈಸ್ ನಾಟ್ ಎನ್ ಆನ್ಸರ್, ಇಟ್ ಈಸ್ ಎ ಇವೇಸಿವ್ ರಿಪ್ಲೈ. ಅದು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಓಪನ್ ಆಗಿ ಅವ್ರು ಹೇಳ್ತಾ ಇದ್ದಾರೆ, ನಾವು ರಿಜಿಸ್ಟ್ರೇಷನ್ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನನಗೇನು ಅನಿಸ್ತಾ ಇದೆ ಅಂದರೆ, 100 ವರ್ಷಗಳ ಈ ಒಂದು ಸುದೀರ್ಘ ಪಯಣದಲ್ಲಿ ಭಾರತದ ಸಂವಿಧಾನ ಆಗಿರಬಹುದು, ಈ ದೇಶದ ಕಾನೂನು ವ್ಯವಸ್ಥೆ ಇರಬಹುದು, ಅದನ್ನು ಚಾಲೆಂಜ್ ಮಾಡೋ ಮಟ್ಟಿಗೆ ಇವತ್ತು RSS ಏನಾದರೂ ಬೆಳೆದು ನಿಂತಿದೆಯಾ? ಅಂದರೆ ಒಂದು ಬಿಗ್ಗೆಸ್ಟ್ ಆಗಿರುವಂತಹ, ಕ್ಲಿಷ್ಟಕರವಾಗಿರುವಂತಹ, ತುಂಬ ಕ್ಷಿಪ್ರವಾಗಿರೋ ಬೆಳವಣಿಗೆ ನಡೆದು ಹೋಗುತ್ತೆ ನಮ್ಮನ್ನು ಎದುರು ಹಾಕೊಂಡ್ರೆ ಅಂತ ಒಂದು ಸ್ಥಿತಿಗೆ. ಇದೊಂದು ಥ್ರೆಟನಿಂಗ್ ಆನ್ಸರ್ ಕೊಟ್ಟಿರೋದು ಸರಸಂಘ ಚಾಲಕ. ಈ ರಿಜಿಸ್ಟರ್ ಯಾಕೆ ಆಗಲ್ಲ ಅಂತ ನಾನು 2 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಈ ನಮ್ಮ ವೀಕ್ಷಕರಿಗೆ ನೋಡಿ, ಇಲ್ಲೊಬ್ಬ ಚಿಕ್ಕ ಹುಡುಗ, ಅವನಿಗೆ ಎಷ್ಟು ವಯಸ್ಸಾಗಿರ್ಬೋದು? ಒಂದು 4 ವಯಸ್ಸಾಗಿರ್ಬೋದು, ಇಲ್ಲ 5 ವಯಸ್ಸಾಗಿರ್ಬೋದು. ಈ ಹುಡುಗ ನೋಡಿ, ಅವನ ಬ್ರೈನನ್ನು ಇವರು ಯಾವ ರೀತಿ ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನೀವು ರಿಜಿಸ್ಟರ್ ಮಾಡಿದ್ರೆ ನೀವು 18 ವಯಸ್ಸಾಗಿದ್ದ ಹುಡುಗನ ನೀವು ಎನ್ರೋಲ್ ಮಾಡೋಕ್ಕಾಗೋದು. ಆಸ್ ಪರ್ ರಿಜಿಸ್ಟರ್ ಆಫ್ ಸೊಸೈಟಿ ಆ್ಯಕ್ಟ್ ಇನ್ ಕರ್ನಾಟಕ ಆರ್ ಎನಿ ಸ್ಟೇಟ್ ಆರ್ ಪಬ್ಲಿಕ್ ಟ್ರಸ್ಟ್ ಆ್ಯಕ್ಟ್ ಇನ್ ಇಂಡಿಯಾ ವಿಲ್ ಎನ್ಶೂರ್ that only 18-year-old boy can be enrolled in the organization. RSS ಅಲ್ಲಿ ಹೇಳ್ತಾರೆ ಕ್ಯಾಚ್ ದಮ್ ಯಂಗ್ ಅಂತ. ನಾನು 6 ವಯಸ್ಸಿರುವಾಗ ಸಿಕ್ಕಾಕೊಂಡ್ಬಿಟ್ಟೆ RSS ಅಲ್ಲಿ. ಏನಿತ್ತು ನನಗೆ ಬುದ್ಧಿ, ಇದೇನು ವಿಚಾರ? ಸೊ ನಮಗೆ ದಾರಿ ತಪ್ಸೋಕ್ಕೆ ನಮ್ಗೆ 6 ವಯಸ್ಸು 5 ವಯಸ್ಸು ಹುಡುಗರು ಬೇಕು. ಸೊ 18 years ಆದರೆ ಯಾರು ಮತ್ತು RSSಗೆ ಬರೋಕ್ಕೆ ಕಷ್ಟ ಇದೆ, ಅವನ ತಲೆ ಚೇಂಜ್ ಮಾಡೋಕ್ಕೆ ಕಷ್ಟ ಇದೆ, ಹಿಸ್ ಬ್ರೈನ್ ಈಸ್ ಡೆವಲಪ್ಡ್. ಸೊ ಅದಕ್ಕೆ ಏನು ಮಾಡ್ತಾರೆ, ರಿಜಿಸ್ಟರ್ ಮಾಡಲ್ಲ. ನೀವು ಎಷ್ಟು ಬೇಕಾದ್ರೂ ಹೇಳಿ RSSಗೆ, ಇದು ಒಂದೇ ಮೇನ್ ಕಾರಣ ಅವ್ರು ರಿಜಿಸ್ಟರ್ ಮಾಡಲ್ಲ. ಯಾಕಂದ್ರೆ ರಿಜಿಸ್ಟರ್ ಮಾಡಿದ್ರೆ RSS 50 ವರ್ಷಕ್ಕೆ ನಿಂತೋಗುತ್ತೆ. ಎಲ್ಲಿ ನಿಮ್ಗೆ 6 ವಯಸ್ಸು ಹುಡುಗ ಸಿಕ್ಕಲ್ಲ, ಒಂದು 20 ವರ್ಷಕ್ಕೆ ದ ಆರ್ಗನೈಸೇಷನ್ ವಿಲ್ ಸ್ಟಾಪ್ ಫಂಕ್ಷನಿಂಗ್ ಬಿಕಾಸ್ ಯು ಆರ್ ನಾಟ್ ಹ್ಯಾವಿಂಗ್ ಇನ್ಪುಟ್ಸ್. ಈಗ ಹೇಳ್ತೀವಲ್ವಾ, ನರ್ಸರಿ ಸ್ಕೂಲಲ್ಲಿ ಮಕ್ಕಳು ಬಂದಿಲ್ಲ ಅಂದರೆ ಸ್ಕೂಲ್ ಬಂದ್ ಮಾಡಬೇಕಂತ. ಸೊ ಇನ್ಪುಟ್ ರೆಡ್ಯೂಸ್ ಆಗುತ್ತೆ RSS ಅಲ್ಲಿ. ಸೊ ಇದು ರಿಜಿಸ್ಟರ್ ಮಾಡೋದೇ ಇಲ್ಲ. ಅದಕ್ಕೆ ಈ ಮಗುದು ಪಿಕ್ಚರ್ ನಿಮಗೆ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ವಿಷಯ, RSS ಯಾಕೆ ರಿಜಿಸ್ಟರ್ ಮಾಡಲ್ಲ? ನೀವು ರಿಜಿಸ್ಟರ್ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಬೇಕು, ಆಡಿಟರ್ ಬೇಕು, ಜನರಲ್ ಬಾಡಿ ಕರಿಬೇಕು. ಜನರಲ್ ಬಾಡಿದಲ್ಲಿ ಪ್ರಶ್ನೆ ಕೇಳ್ತೀವಿ, ಗುರು ಪೂಜೆದಲ್ಲಿ ಎಷ್ಟು ಕೋಟಿ ಬಂತು, ಆ ಎಷ್ಟು ಕೋಟಿ ಎಲ್ಲಿ ಖರ್ಚು ಮಾಡಿದ್ರಿ, ಪ್ರಶ್ನೆಗಳು ಬರುತ್ತಲ್ವಾ? ಈ ಪ್ರಶ್ನೆಗೆ ಏನು ಉತ್ತರ ಕೊಡೋದು ಬೇಡ, ನಾವು ಸೈಲೆಂಟಾಗಿ ಇವಾಗ ಹೆಂಗಿದೀವಿ 100 ವರ್ಷದಿಂದ ಇದೇ ಥರ ಹೋಗೋಣ ಅಂತ. ಸರಸಂಘ ಚಾಲಕು ಬೆಂಗಳೂರಲ್ಲಿ ನವೆಂಬರ್ 10, 2025 ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಈ ಸೆಂಟನರಿ ಸೆಲೆಬ್ರೇಷನಲ್ಲಿ. ವಿ ಆರ್ ಎ ಬಾಡಿ ಆಫ್ ಇಂಡಿವಿಜುವಲ್ಸ್, ವಿ ನೀಡ್ ನಾಟ್ ಬಿ ರಿಜಿಸ್ಟರ್ಡ್ ಅಂತೆ. ಅರೆ, ನೀವು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂದರೆ ಅದಕ್ಕೂ ಒಂದು ರೂಲ್ ಇದೆ. ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂದರೆ ನಾವೊಂದು 20 ಎಕರೆ 30 ಎಕರೆ ಲ್ಯಾಂಡ್ ಯಾವುದೋ ಒಂದು ಫ್ಯಾಮಿಲಿಗಿದೆ. ಸೊ ಅವರೊಂದು ಬಾಡಿ ಆಫ್ ಇಂಡಿವಿಜುವಲ್ಸ್ ಆಗಿ ಬಂದುಬಿಟ್ಟು ಆ ಒಂದು 30 ಎಕರೆ ಲ್ಯಾಂಡು ಇಲ್ಲಾಂದ್ರೆ ಒಂದು 20 ಕೋಟಿ ದುಡ್ಡು ಏನಿದೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನೀವು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ನೀವು ಒಂದು 10 ಜನ ಸೇರ್ಬೋದು. ಇಲ್ಲಿ ನೀವು 1000 ಕೋಟಿ ನಿಮ್ಮ ಡೆಲ್ಲಿ ಕಾರ್ಯಾಲಯಕ್ಕೆ ನೀವು 500 ಕೋಟಿ ಖರ್ಚು ಮಾಡಿ ನೀವು ಕಟ್ಟಿದ್ದೀರಾ. ಆ ಥರ ಇಡೀ ಭಾರತದಲ್ಲಿ ನಿಮ್ಮದು ಆಸ್ತಿ ಎಷ್ಟಾಗಿದೆ. ಸೊ ಇಷ್ಟು ಆಸ್ತಿ ಆದರೂ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬೇಡ, ನಮಗೆ ಪ್ಯಾನ್ ಕಾರ್ಡ್ ಬೇಡ, ನಾವು IT ರಿಟರ್ನ್ ಕಟ್ಟೋದಿಲ್ಲ. ಮತ್ತೆ ನಿಮಗೆ ಯಾಕ್ರಿ ಝೆಡ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ? ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿಯಲ್ಲಿ ಅವ್ರಿಗೆ ಝೆಡ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಝೆಡ್ ಪ್ಲಸ್ ಯಾಕೆ ಬೇಕು ನಿಮಗೆ? ನೀವೊಬ್ಬ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಲ್ವಾ? ವೈ ಆರ್ ಯು ಟೇಕಿಂಗ್ ದ
ಫೇವರ್ ಫ್ರಮ್ ದ ಗೌರ್ಮೆಂಟ್ ಅಲ್ವಾ? ಸೊ ಅಲ್ಲಿ ನಿಮಗೆ ಸರ್ಕಾರ ಬೇಕು, ಸರ್ಕಾರ ದುಡ್ಡು ಬೇಕು, ಇಲ್ಲಿ ನೀವು ಟ್ಯಾಕ್ಸ್ ಕಟ್ಟಕ್ಕೆ ತಯಾರಿಲ್ಲ. ಮತ್ತು ನಿಮ್ಗೆ ಯಾಕೆ ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ನಿಮಗೆ ನಾವು ಯಾಕೆ ಸೆಕ್ಯೂರಿಟಿ ಕೊಡಬೇಕು? ಇಲ್ಲಿ ಬೀದಿಯಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ ವಿತೌಟ್ ಸೆಕ್ಯೂರಿಟಿ, ಹೆಣ್ಮಕ್ಳು ಎಲ್ಲ ರೇಪ್ ಆಗ್ತಾ ಇದೆ ಇಲ್ವಾ? ಮತ್ತೆ RSS ಯಾವತ್ತಾದರೂ ಒಂದು ಒಳ್ಳೆಯ ಒಂದು ವಿಷಯಕ್ಕೆ ಅವರು ನಿಮ್ಮ ಹತ್ರ ಬಂದು ಸಮೂಹದಲ್ಲಿ ಪ್ರಶ್ನೆ ಮಾಡಿದಾರಾ? ನೀಟ್ ಎಕ್ಸಾಮ್ ಆಯ್ತು ರೀ, CBSE ಇಶ್ಯೂ ಆಯ್ತು ರೀ, ಎಷ್ಟು ಮಕ್ಕಳು ಸೂಸೈಡ್ ಮಾಡಿದ್ರು ಇಡೀ ಭಾರತದಲ್ಲಿ. ಇವ್ರು ಏನಾದರೂ ಆ ಮಕ್ಕಳಿಗೆ ಅಲ್ಲ, ನಾವು ಸಾಂಸ್ಕೃತಿಕ ಸಂಘಟನೆ ಅಂತ ಮಾತ್ರ ಹೇಳ್ತಾರೆ. ಸೋಷಿಯೋ ಕಲ್ಚರಲ್. ನಿಮಗೆ RSS ಅಲ್ಲಿ ಬರೋಕ್ಕೆ ಯುವಕರು ಬೇಕು. ಯುವಕರಿಗೆ ತೊಂದರೆ ಆದರೆ ಅವ್ರ ಇಶ್ಯೂ ಎತ್ತಕ್ಕೆ ನಿಮ್ಗೆ ಆಗಲ್ಲ. ನಿಮ್ಮ ಈ ಯಾವುದೇ ಒಂದು ಸ್ಕ್ಯಾಮ್ ನೋಡಿ, ಈಗ CBSE ಆಗಲಿ, ನೀಟ್ ಆಗಲಿ, BJP ಯುವ ಮೋರ್ಚಾ ಅವ್ರ ಕಡೆಯಿಂದಾನೇ ಅದು ಲೀಕ್ ಆಗಿರೋದು, ಪಕ್ಷದ ಕಡೆಯಿಂದಾನೇ ಲೀಕ್ ಆಗಿರೋದು ಅಲ್ವಾ? ಸೊ ಇಂಥ ವಿಷಯ ಬರುವಾಗ RSS ಯಾಕೆ ಇನ್ವಾಲ್ವ್ ಆಗ್ತಾ ಇಲ್ಲ? ಮಹಿಳೆ ಮೇಲೆ ರೇಪ್ ಆಗ್ತಾ ಇದೆ, ಅಲ್ಲಿ ಅವರು ವಿಚಾರ ಹೇಳೋಕ್ಕಾಗಲ್ಲ. ಆದರೆ ಯಾರಾದರೂ ಒಬ್ಬ ಹಿಂದೂ ಎಲ್ಲಾದರೂ ಸತ್ತೋದ್ರೆ, ಅವನು ಜನತಾದಳಿರಲಿ, ಕಾಂಗ್ರೆಸ್ ಇರಲಿ, ಯಾವ್ದಾದ್ರು ಪಾರ್ಟಿ ಇರಲಿ, ಇಮಿಡಿಯೇಟಾಗಿ ಅವ್ನು ಡೆಡ್ ಬಾಡಿ ಬಂದ್ಬಿಟ್ಟು ಬಲಿದಾನಿ ಇವ್ರು RSS ಅವನಂತ ಹೇಳಕ್ಕೆ ಶುರು ಮಾಡ್ತಾರೆ. ಅಂದರೆ ಸತ್ರೆ. ಆದರೆ ಮಹಾತ್ಮ ಗಾಂಧಿಗೆ ಕೊಂದಲ್ಲ ನಾಥೂರಾಮ್ ಗೋಡ್ಸೆ, ಅವನು ಯಾರಪ್ಪ? ಅವನು RSS ಅಲ್ಲ. ನೀವು ಯಾರು ಕೊಂದರೆ, ನೀವು ಕ್ರಿಮಿನಲ್ ಆ್ಯಕ್ಟಿವಿಟಿಯಲ್ಲಿ ಮಾಡಿದ್ರೆ ನೀವು RSS ಅಲ್ಲ. ಯಾಕೆ ಹೇಳಿ? RSS ರಿಜಿಸ್ಟ್ರೇಷನ್ ಬುಕ್ ಇಲ್ಲ. ಪೊಲೀಸ್ FIR ಮಾಡಕ್ಕೆ ಬಂದರೆ RSS ಅಂತ ಪ್ರೂವ್ ಮಾಡೋಕ್ಕೆ ಎಲ್ಲರೂ ದಾಖಲೆ ಇದೆಯಾ? ಸೊ ಯು ಕ್ಯಾನ್ ಡೂ ಆಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ವಿತ್ ಬಜರಂಗ್ ದಲ್ ಆರ್ ಸಮ್ ಅದರ್ ಆರ್ಗನೈಸೇಷನ್, ಬಟ್ ದ ಮೂಮೆಂಟ್ ದೇ ಆರ್ ಅರೆಸ್ಟೆಡ್ ದೇ ವಿಲ್ ಇಮಿಡಿಯೇಟ್ಲಿ ಟೆಲ್ ನೋ ಹೀಸ್ ನಾಟ್ ಅವರ್ ಕ್ಯಾಡರ್ ಅಂತ ಹೇಳ್ತಾರೆ. ಆದರೆ ಬಲಿದಾನಿ ಬಂದರೆ ಏನು ಹೇಳ್ತಾರೆ? ಅಯ್ಯೋ ಪಾಪ ನಮ್ಮ ಹಿಂದೂ ಸತ್ತೋಗ್ಬಿಟ್ಟ ಅಂತ ಹೇಳಿ ಅಲ್ಲಿ ಒಂದು ಕಮ್ಯುನಲ್ ವೈಲೆನ್ಸು ಯಾವ ರೀತಿ ಮಾಡಬೇಕಂತ ಹೇಳಿ ಯೋಚನೆ ಮಾಡ್ತಾರೆ. ಸೊ RSS is actually doing election related support to BJP continuously year after year. ಅವ್ರು ಯಾವ್ದಾದ್ರು ಒಂದು ಅಭಿಯಾನ ತೊಗೊಂಡ್ಬಿಡ್ತಾರೆ, ರಾಮ ಜನ್ಮ ಮೂವ್ಮೆಂಟ್ ಅಂತ ತೊಗೊಂಡ್ಬಿಡ್ತಾರೆ, ಇಲ್ಲಾಂದರೆ ಗಂಗಾ ಅಭಿಯಾನ, ಏನೋ ಒಂದು ಹಿಂದೂಗಳನ್ನು ಯುನೈಟ್ ಮಾಡೋ ಥರ ಏನಾದರೂ ಒಂದು ಕಾರ್ಯಕ್ರಮ ತಗೊಂಡು ಎಲೆಕ್ಷನ್ಗೆ ಒಂದು 6 ತಿಂಗಳ ಮುಂಚೆ ಇವರು ಶುರು ಮಾಡ್ತಾರೆ. ನಿಮಗೆ ಸೋಷಿಯೋ ಕಲ್ಚರಲ್ ಆರ್ಗನೈಸೇಷನ್ ಅಂತ ಟ್ರೈನ್ ಮಾಡಿದ್ರೆ ನೀವು ಅವ್ರಿಗೆ ಪೊಲಿಟಿಕಲ್ ಫೀಲ್ಡಲ್ಲಿ ಬಿಡಬಾರ್ದಲ್ಲ, ನೀವು ಅವ್ರನ್ನ RSS ಅಲ್ಲಿ ಉಪಯೋಗಿಸ್ಬೇಕಲ್ವಾ? ಸೊ ದಟ್ ಪ್ರೂವ್ಸ್ ದ್ಯಾಟ್ RSS ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ BJP. ಅದಕ್ಕೆ ಅಲ್ಲಿ ಆರ್ಗನೈಸಿಂಗ್ ಲೆವೆಲಲ್ಲಿ ಎಲ್ಲ ಪೋಸ್ಟಲ್ಲಿ RSS ಪ್ರಚಾರಕ್ಕಿದ್ದಾರೆ.